ಇವ್ರ ನಮ್ ದೊಡ್ಡಪ್ಪನ ಮಗಳು, ಇವ್ರ ನಮ್ಮ ಮುತ್ತಜ್ಜಿ, ಇವ್ರ ಚಿಕ್ಕಯ್ಯ, ಇವ್ರ ತಮ್ಮಯ್ಯಣ್ಣ, ಇವ್ರ ನಿಂಗ. Don't ever forget you're golden. I will find a light in your soul. I'll be there. Never leaving you in the darkness, even when you're out of focus. I will be the light in your life. You'll see it clear. ಇವಾಗ ಹೊರಟ್ವಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇವು ಕುಣಿಗೌಡ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂತ ಹೇಳ್ತೀನಿ. ಫುಲ್ ಕತ್ಲೆ ಆಗಿದೆ. ಹೇಳ್ತೀನಿ, ಕತ್ಲೆ ನಾಯಿ ಬೊಗಳ್ತಿದೆ. ಸ್ವಲ್ಪ ಮನಸ್ಸಲ್ಲಿ ಭಯನೂ ಆಗ್ತಿದೆ. ಅವ್ರನ್ನ ಮುಂದೆ ಬಿಟ್ಕೊಂಡು ನಾನು ಹಿಂದೆ ಹೋಗ್ತಿದ್ದೀನಿ. ಆದರೂ ಭಯ ಆಗ್ತಿದೆ ನನಗೆ. ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ಅಂದ್ಕೊಂಡಿರ್ತೀನಿ. ನಾನೇ ಡಿಲೇ ಇರ್ಬೋದು. ಹೋದ್ವಿ ಬಂದೆ ಈಗ ಬಂಕ್ ಹತ್ರಕ್ಕೆ. ಗಾಡಿ ಕೀನ ಒಳಗಡೆನೆ ಬಿಟ್ಬಿಟ್ಟು ರಾಜರು ಸುಮ್ಮನೆ ಮಲಗಿದ್ದಾರೆ. ಕಾರೆಲ್ಲ ರೆಡಿ ಮಾಡಿ ನಿಲ್ಲಿಸಿದ್ದಾರೆ, ಬರೀ ಡ್ರಾಪ್ ಮಾಡೋಕ್ಕೆ. ಶ್ರೇಯಾ ಎತ್ತು. ಇವಾಗ ಪೆಟ್ರೋಲ್ ಬಂಕಿಂದ ಅಲ್ಲಿಗೆ ಶಾಪ್ ಹತ್ರಕ್ಕೆ ಡ್ರಾಪ್ ಹಾಕಿಸ್ಕೊಳ್ಳೋಕ್ಕೆ ಅಂತ ಹೊರಟ್ವಿ. ಈಗ ನಮ್ಮ ಮನೆಯವರು ಶಾಪ್ ಹತ್ರಕ್ಕೆ ಡ್ರಾಪ್ ಹಾಕೋಣ ಅಂತ ಬರ್ತಾ ಇದ್ದಾರೆ. ಇವಾಗ ಅರ್ಜೆನ್ಸಿಲಿ ಪಾಪುನು ಹೊರಟ, ಫ್ರೆಂಡ್ ಬರ್ತಾನೆ ಅಂತ ಹೊರಟ. ಬಟ್ ಹೋಗ್ತಾ ಅವನಿಗೆ ಗೊತ್ತಾಗುತ್ತೆ ಯಾರು ಬಂದಿರ್ತಾರೆ ಯಾರು ಬಂದಿರಲ್ಲ ಅಂತ. Whenever your heart is broken, don't ever forget you're golden. I will find a light in your soul. I'll be there. Never leaving you in the darkness, even when you're out of focus. I will be the light in your life. You'll see it clear. I'll be your inspiration, 'cause I know that you'll do just what you're told. I'll be your heart and temptation, 'cause I know that you'll make it on your own. Just stay one more night. I'll be by your side. We'll live for a new day. We live life the hard way. But not today. Just stay. ಹೌದಾ, ಚಳಿ ಆಗ್ತಿದ್ಯಾ? Just ಸೈಡ್ ಹಾಯ್. ಚೆನ್ನಾಗಿ ಕಾಣಿಸ್ತಿದೆ ವಿಡಿಯೋ ಮಾಡ್ಕೊಂಡು. ಅಲ್ಲ ಸ್ವಲ್ಪ ಹುಡುಗಿ ಫಾಲೋ ಮಾಡ್ತೀನಿ. Just feel my heart inside. Our love can grow so bright. ಫೈನಲಿ ಇಲ್ಲಿ ಬರಬೇಕು
ಹೋಗ್ಬೇಕಾಗಿದ್ದವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಬಂದರು. ಇವಾಗ ಇಲ್ಲಿಂದ ಹೊರಟ್ವಿ. ಇನ್ನು ಪಿಕಪ್ಪಿಗೆ ಇನ್ನೂ 2-3 ಜನ ಇದ್ದಾರೆ. ಸೊ ಅವ್ರನ್ನ ಪಿಕ್ ಮಾಡೋಣ ಅಂತ ಹೊರಟ್ವಿ. You can count on me now. When you're falling down, 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 I will find a light in your soul. I'll be there. Leaving you alone is the hardest. Even when you're out of focus, I will be the light in your life. Baby, you can count on me now. When you're falling down, 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 I will find a light in your soul. I'll be there. Leaving you alone is the hardest. Even when you're out of focus, I will be the light in your life. You'll see it clear. I'll be your inspiration, 'cause I know that you'll do just what you're told. I'll be your harder temptation, 'cause I know that you'll make it on your own. I'll be your inspiration, 'cause I know that you'll do just what you're told. I'll be your harder temptation, 'cause I know that you'll make it on your own. ಫೈನಲಿ ನಾವು ರೀಚ್ ಆದ್ವಿ. ಇವಾಗ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟದ ಹತ್ರ ನಾವು ರೀಚ್ ಆದ್ವಿ. ನಾವು ಪ್ರೈವೇಟ್ ಗಾಡಿ ಮಾಡ್ಕೊಂಡು ಹೋಗಿದ್ರಿಂದ ನಮಗೆ ಹತ್ರನೇ ದೇವಸ್ಥಾನದ ಹತ್ರಕ್ಕೇ ವ್ಯಾನ್ ಹೋಯ್ತು. ಬಟ್ ನಾವು ಬೇರೆ ಟೈಮಲ್ಲೆಲ್ಲ ಹೋಗುವಾಗ ನಾವು ಆಮೇಲೆ ರೀಚ್ ಆಗಿದ್ದೀವಿ ಈಗ ದೇವಸ್ಥಾನಕ್ಕೆ. ಹೋಗ್ತಿರ್ಲಿಲ್ಲ. ಅಷ್ಟು ರೈಲ್ವೆ ಸ್ಟೇಷನಿಂದ ಬಂದು ಹತ್ತಿಬಿಟ್ಟು ಬರಬೇಕಿತ್ತು. ಅಂತ ಸಿಚುವೇಶನ್ ಆಗಲಿಲ್ಲ. ಡೈರೆಕ್ಟ್ ಗಾಡಿ ಟಿ ಟಿ ಮಾಡ್ಕೊಂಡು ಬಂದಿದ್ದರಿಂದ ದೇವಸ್ಥಾನದ ಎದುರುಗಡೆನೇ ನಿಲ್ಲಿಸಿದ್ರು. ಟೈಮ್ ಪಿಕಪ್ ಸರಿ ಹೋಯ್ತು ನಮಗೇನು. ಮತ್ತೆ ಡ್ಯೂಟಿಗೆ ಹೋಗೋರು ಇದ್ರಲ್ಲ, ಹಾಗಾಗಿ ಬೇಗ ಬಂದರು ಪಾಪ ಅವರು ಡ್ರೈವರು. ರೀಚ್ ಆಗಿದ್ದು ತುಂಬ ಟೈಮ್ ಔಟ್ ಆಗಲಿಲ್ಲ. ಸುಸ್ತಾಗುತ್ತೆ. On your own. ಹಾಯ್, ಏನು ಅನ್ನಿಸ್ತಿದೆ ಕವನ ಅವರೇ? ತುಂಬ ಚೆನ್ನಾಗಿದೆ. ಗುಡ್ ಎಕ್ಸ್ಪೀರಿಯನ್ಸ್. ಗುಡ್ ಎಕ್ಸ್ಪೀರಿಯನ್ಸಾ? ಕಾವ್ಯ, ಯುವರ್ ಎಕ್ಸ್ಪೀರಿಯನ್ಸ್ ಶೇರ್ ಮಿ. ಇಲ್ಲ, ಮೇಲ್ಗಡೆ ಇದ್ದಿ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಕಳಪೆಯವರ ಎ ಸಿಲಿ ಇದ್ದು
ಓಪನ್ ಕಂಡೀಷನ್ ಕುಸ್ಕವನ ಇದು. ಸುಳ್ಳು ಹೇಳ್ತಿದ್ಯಾ ಸ್ಪಂದನ? ಮೇಲ್ಗಡೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಕಣ್ರ. ಪಾಪ ನನ್ನ ಕೂಸಿಲ್ಲ, ನನ್ನ ಕೂಸು ಮ್ಯಾಕ್ ಹೋಯ್ತು. ಗೆಟ್ ಡೌನ್ ಶ್ರೇಯಸ್, ಇಳಿ ಕೆಳಗಡೆ. ಹ್ಞೂ ಸಾಕು. ಶ್ರೇಯಸ್ ಕಮ್ಮಿ ನೋಡಿ. ಹುಣ್ಣಿಮೆ ದಿವಸ ಇಲ್ಲಿ ಪೂಜೆ ಜೋರು ಇರುತ್ತೆ. ಸೊ ಹಾಗಾಗಿ ಯಾವತ್ತು ಹುಣ್ಣಿಮೆ ಬರುತ್ತೆ ಅಂತ ಇಲ್ಲಿ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಫೈನಲಿ ಬಂದು ರೀಚ್ ಆದ್ವಿ. ಬೆಟ್ಟ ಹತ್ತಿ ಸುಸ್ತಾಗಿ ಬಂದವ್ರಿಗೆ ಕಾಣಿಸಿತ್ತು ಈ ಥರ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗ ಅವರು ಅಭಿಷೇಕ ಎಲ್ಲ ಇರುತ್ತೆ 8:30, 9 ಗಂಟೆ ಆಗುತ್ತೆ. 1.5 hour ಅಭಿಷೇಕ ಆಗಿ ಪೂಜೆ ಆಗುತ್ತೆ, ಇರ್ತೀರಾ ಅಂತ ಕೇಳಿದ್ರು. ಅಲ್ಲಿವರೆಗೆ ಇರೋಕ್ಕೆ ಟೈಮ್ ಸಾಲಿಲ್ಲ ನಮಗೆ, ಯಾಕಂದರೆ ಡ್ಯೂಟಿಗೆ ಹೋಗಬೇಕಾಗಿರುತ್ತಲ್ಲ ಹಾಗಾಗಿ. ಸೊ ಹಾಗಾಗಿ ಇವಾಗ ಪೂಜೆ ಮಾಡಿಸ್ತಾ ಇದ್ದೀವಿ. ಹಾಗೇನೇ ಪೂಜೆ ಮಾಡಿಕೊಡಿ ಪುರೋಹಿತರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಪೂಜೆ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ಬೆಳಗ್ಗೆ ಸಂಡೇ ಹೊತ್ತು ಏನೊಂದು 10 ಗಂಟೆ ಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಎಲ್ಲರೂ ಬರೋದು ಅದೇ ಟೈಮಿಂಗ್ಸ್ ಅಲ್ವಾ. ನಾವು ಸ್ವಲ್ಪ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತೇಳಿ ಬೇಗ ಹೋಗಿದ್ವಿ. ಪಾಪ ಅವರು ಡಿಲೇ ಮಾಡಲಿಲ್ಲ, ಮಾಡಿಕೊಟ್ರು. ಅದಕ್ಕೆ ಖುಷಿ ಪಡಬೇಕು. ಆಮೇಲೆ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಮುಂದ್ಗಡೆ ಕರ್ಪೂರ ಮತ್ತು ಅಗರಬತ್ತಿ ಹಚ್ತಾ ಇದ್ದೀವಿ ಈಗ ಎಲ್ರೂ. ಯಾಕಂದರೆ ಎಲ್ರಿಗೂ ಅಲ್ಲಿ ಪೂಜೆ ಮಾಡೋಕ್ಕೆ ಆಗಲ್ಲ, ಹಂಗಾಗಿ ಇಲ್ಲೊಂದು ಸಣ್ಣದು ನಂದಾದೀಪದ ಥರ ಇಟ್ಟಿದ್ದಾರೆ. ಅಗರಬತ್ತಿ ಮತ್ತು ಕರ್ಪೂರ ಹಚ್ಚಿದ ಮೇಲೆ ಒಂದು ಫೋಟೋದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ಮ ಹುಡುಗರು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಆದರೆ ಅದು ಆ್ಯಂಗಲ್ ಸರಿಯಾಗಿ ತೆಗ್ದಿದ್ದರಿಂದ ನಿಮಗೆ ಆಫ್ ಮಾತ್ರ ತೋರಿಸಿದ್ದೀನಿ. ಲಾಸ್ಟಿಗೆ ಎಲ್ಲ ಮುಗೀತು, ದರ್ಶನ ಮುಗಿಸ್ಕೊಂಡು ಒಂದು ಸೆಲ್ಫಿ ತಗೊಂಡು ಅಲ್ಲಿಂದ ನೆಕ್ಸ್ಟ್ ಟೆಂಪಲ್, ಶಿವಾಲಯ ಟೆಂಪಲ್ ಇದೆ ಅಂತ ಹೇಳಿದ್ರು, ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಅರಸೀಕೆರೆ ಫುಲ್ಲು ಕಾಣಿಸುತ್ತೆ, ಅಷ್ಟು ನೀರು ಮುಗ್ದಿದೆ. ಫೈನಲಿ ಟ್ರಿಪ್ಪು ಈ ದೇವಸ್ಥಾನ. ಓ ಮೈ ಗಾಡ್, ಅಕ್ಕ ಈ ವಿಡಿಯೋ ಮಾಡ್ತಿದ್ದೀನಿ. ಮೇಲ್ಗಡೆ ಶ್ರೇಯಾ ಶ್ರೇಯಸ್ ಬಾ, ಇದೊಂದು ದೇವಸ್ಥಾನ ಹತ್ರದಿಂದ ನೋಡ್ಬೋದು ದೇವ್ರನ್ನ. ಅಣ್ಣ ಇಲ್ಲಿ ಶಿವಾಲಯ ದೇವಸ್ಥಾನ ಎಲ್ಲಿದ್ದಣ್ಣ? ಶಿವಾಲಯ ದೇವಸ್ಥಾನದಲ್ಲಿ ಅರಸೀಕೆರೆಗೆ ಹೋಗಿ ತಿರುಪತಿ ರೋಡ್ ಇದೆ. ಎಷ್ಟು ಕಿಲೋಮೀಟರ್ ಇಲ್ಲಿಂದ? 90 ಆಗೋದು ಅಷ್ಟು. ಇದೇ ರೂಟು, ಇದೇ ರೂಟಲ್ಲೇ ಸ್ಟ್ರೈಟ್ ತಿರುಪತಿ.
ಇರುತ್ತೆ. ಅದೇ ತಿರುಪತಿಯಿಂದ ಈ ಕಡೆ ಒಳಗೆ. ಫೈನಲಿ ನಾವೆಲ್ಲ ಮುಗಿಸ್ಕೊಂಡು ಬಿಟ್ವಿ. ಏನಲ್ಲ 200 ರೂಪಾಯಿ 500 ರೂಪಾಯಿ. ಯಾರು 500 ಕೂಗಿದ್ಯಾರು? ಶಿವಾಲಯ. ಇವ್ರ ನಮ್ಮ ದೊಡ್ಡಪ್ಪನ ಮಗಳು, ಇವ್ರ ನಮ್ಮ ಮುತ್ತಜ್ಜಿ, ಇವ್ರ ಚಿಕ್ಕಯ್ಯ, ಇವ್ರ ತಮ್ಮಯ್ಯಣ್ಣ, ಇವ್ರ ನಿಂಗಕ್ಕ. ಸಾಕ್ ಬರ್ರಿ. ಬಾಬಾ ಇನ್ನು ಬಿಗಿದೆ ಆಗಿದ್ ಬಾರಿ ಆಡ್ತೀಯ. ದೇವಸ್ಥಾನ ಹೆಂಗಿದೆ ಹೋಗ್ಬೋದಾಗಿ ಒಳಗಡೆ ಯಾವ್ದು ಫೋಟೋ ತೆಗಿಬೇಡಿ. ಹೊರಗಡೆ ತಗೊಳ್ಳಿ, ಒಳಗಡೆ ತೆಗಿಬೇಡಿ. ತೆಗಿಬೇಡಿ ಅಂದ್ರೆ ತೆಗಿತೀರಾ. ಹೊರಗಡೆ ತೆಗಿಬೇಡಿ, ಹೊರಗಡೆ ತಗೊಳ್ಳಿ. ಇವಾಗ ಅಲ್ಲೆಲ್ಲ ಪಾರ್ಕ್ ನೋಡಿಕೊಂಡು ಅಲ್ಲೊಂದು ಸೆಲ್ಫಿ ತಗೊಂಡು ಬಂದ್ವಿ. ಇವಾಗ ನಾನು ನೆಕ್ಸ್ಟ್ ತೋರಿಸೋ ಹೋಟೆಲ್ಲು, ನಾವು ತಿಂಡಿಗೆ ಹೋದ್ವಿ ಈ ಹೋಟೆಲ್ಗೆ. ದರಿದ್ರ ಹೋಟೆಲ್ಲು. ಊಟ ತಿಂಡಿನೂ ಚೆನ್ನಾಗಿರಲಿಲ್ಲ. ಅದ್ರದ್ದು ನಾನು ಇದನ್ನು ಹಾಕ್ತೀನಿ ನೇಮ್ನ. ದುಡ್ಡನ್ನ ನಿಯತ್ತಾಗಿ ಕೇಳ್ದಂಗೆ ನಮ್ಮ ಹತ್ರ ಗಲಾಟೆ ಮಾಡ್ದ. ಅದೊಂದು ಬೇಜಾರು ಬಿಟ್ಟರೆ ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಬಂದು ಪಾರ್ಸೆಲ್ ತೊಗೊಂಡು ತಿಂಡಿನ ಇಲ್ಲಿ ತಿಂದು ಮುಗಿಸಿದ್ವಿ ಟ್ರಿಪ್ನ.